180 ಕೋಟಿ ರೂಪಾಯಿ ನಿಧಿ ಮೂಲಕ ಭಾರತದ ಚುನಾವಣೆಗಳ ಮೇಲೆ ಈ ಹಿಂದಿನ ಸರ್ಕಾರ ಪ್ರಭಾವ ಬೀರಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸೋಲಿಸಲು ಯತ್ನಿಸಿತ್ತು ಅಂತ ಸ್ಫೋಟಕ ಆರೋಪ ಮಾಡಿದ ಮರುದಿನವೂ ವಾಗ್ದಾಳಿ ಮುಂದುವರಿಸಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದು ಕಿಕ್ ಬ್ಯಾಕ್ ಸ್ಕೀಮ್ ಅಂದ್ರೆ ಲಂಚದ ಯೋಜನೆ ಅಂತ ಹೇಳಿದ್ದಾರೆ. ಅಲ್ಲದೆ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ ಅಂತ ಹೇಳಿದ್ದಾರೆ. ವಾಷಿಂಗ್ಟನ್ನಲ್ಲಿ ರಿಪಬ್ಲಿಕನ್ ಗವರ್ನರ್ ಅಸೋಸಿಯೇಷನ್ ಸಭೆಯಲ್ಲಿ ಗುರುವಾರ ಮಾತನಾಡಿದ ಟ್ರಂಪ್, ಭಾರತದಲ್ಲಿ ಮತದಾನ ವ್ಯವಸ್ಥೆ ಸುಧಾರಣೆಗೆ ಅಮೆರಿಕ 180 ಕೋಟಿ ರೂಪಾಯಿ ನೀಡಿತ್ತು. ಆ ಹಣ ನೀಡುವವರು ಜನರತ್ತ ಆ ಹಣವನ್ನ ಕಿಕ್ ಮಾಡುತ್ತಿದ್ದರು, ನಂತರ ತಮಗೆ ಬೇಕಾದುದನ್ನ ವಾಪಸ್ ಪಡೆಯುತ್ತಿದ್ದರು. ಹೀಗಾಗಿ ಇದೊಂದು ಕಿಕ್ ಬ್ಯಾಕ್ ಯೋಜನೆ. ಆದರೆ ನಿಜವಾಗಿ ಏನು ನಡೀತಾ ಇದೆ ಅಂತ ಯಾರಿಗೂ ಬಹಿರಂಗವಾಗಿ ಗೊತ್ತಾಗುತ್ತಿರಲಿಲ್ಲ ಅಂತ ಕುಟುಕಿದ್ದಾರೆ. ಆ ಎಲ್ಲ ಹಣ ಭಾರತಕ್ಕೆ ಹೋದಾಗ ಅವರು ಅದನ್ನ ಯಾವ ಉದ್ದೇಶಕ್ಕೆ ಬಳಕೆ ಮಾಡಬೇಕು ಎಂದು ಯೋಚಿಸುತ್ತಿದ್ದರು ಎಂಬ ವಿಚಾರ ತಿಳಿದು ನನಗೆ ಅಚ್ಚರಿಯಾಗುತ್ತದೆ ಎಂದ ಟ್ರಂಪ್, ನಾವು ಈ ಹಣವನ್ನ ಭಾರತದ ಮತದಾನಕ್ಕೆ ಯಾಕೆ ನೀಡಬೇಕು? ನಮಗೆ ನಮ್ಮದೇ ಆದ ಸಮಸ್ಯೆಗಳಿವೆ ಎಂದರು. ಟ್ರಂಪ್ ಅವರು ಈ ಚುನಾವಣಾ ನಿಧಿ ಬಗ್ಗೆ ಮಾತನಾಡುತ್ತಿರುವುದು ಮೂರನೇ ಸಲ ಎಂಬುದು ಇಲ್ಲಿ ಗಮನಿಸಬೇಕಾದ ವಿಚಾರ. ಹೌದು, ಹಣ ಹೋಗಿದ್ದು ಬಾಂಗ್ಲಾದೇಶಕ್ಕೆ, ನಮಗಲ್ಲ. ಭಾರತದ ಚುನಾವಣೆ ಮೇಲೆ ಪ್ರಭಾವ ಬೀರಲು ಹಿಂದಿನ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಆಡಳಿತವು ಯುಎಸ್ ಏಡ್ ನೆಪದಲ್ಲಿ 180 ಕೋಟಿ ರೂಪಾಯಿ ನೀಡಿತ್ತು ಅಂತ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ ಆರೋಪದ ವಿವಾದ ಶುಕ್ರವಾರ ತಿರುವು ಪಡೆದುಕೊಂಡಿದೆ. 2022ರಲ್ಲಿ ಅಮೆರಿಕ 180 ಕೋಟಿ ರೂಪಾಯಿ ನಿಧಿಯನ್ನ ನೀಡಿದ್ದು ಭಾರತಕ್ಕೆ ಅಲ್ಲ, ಬಾಂಗ್ಲಾದೇಶಕ್ಕೆ. ಇದನ್ನ ಭಾರತಕ್ಕೆ ನೀಡಲಾಗಿದೆ ಅಂತ ಟ್ರಂಪ್ ತಪ್ಪಾಗಿ ವ್ಯಾಖ್ಯಾನಿಸಿ ಹೇಳಿದ್ದಾರೆ. ಈ ಬಗ್ಗೆ ದಾಖಲೆಗಳು ಲಭಿಸಿವೆ ಅಂತ ಮಾಧ್ಯಮವೊಂದು ವರದಿ ಮಾಡಿದೆ. ಇದರ ಬೆನ್ನಲ್ಲೇ ಈ ವರದಿಯು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ವಾಕ್ಸಮರಕ್ಕೆ ನಾಂದಿ ಹಾಡಿದೆ. ವರದಿಯನ್ನ ಕಾಂಗ್ರೆಸ್ ಸಮರ್ಥಿಸಿದರೆ ಈ ವರದಿ ಸುಳ್ಳು ಅಂತ ಬಿಜೆಪಿ ತಿರುಗೇಟು ನೀಡಿದೆ. 2022ರಲ್ಲಿ ಭಾರತಕ್ಕೆ ಅಲ್ಲ, ಬಾಂಗ್ಲಾದೇಶಕ್ಕೆ 180 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ ಅಂತ ವರದಿಗಳು ಹೇಳ್ತವೆ. ಆದರೆ ಸತ್ಯಾಸತ್ಯತೆ ಪರಿಶೀಲಿಸದೆ ವಿಪಕ್ಷಗಳತ್ತ ಬಿಜೆಪಿ ಬೆರಳು ತೋರಿಸುತ್ತಿದೆ. ಇದು ದೇಶ ವಿರೋಧಿ ಕೃತ್ಯವಲ್ಲವೇ? ಬಾಂಗ್ಲಾ ಭಾರತ ಎರಡಕ್ಕೂ ಅಮೆರಿಕ ನೀಡಿದ್ದು 250 ಕೋಟಿ, ಭಾರತಕ್ಕೆ ಕೊಟ್ಟಿದ್ದು 180 ಕೋಟಿ. ಟ್ರಂಪ್ ಈ ಹೇಳಿಕೆಯನ್ನ 3 ಬಾರಿ ನೀಡಿದ್ದಾರೆ. ಅವರು ಈ ಬಗ್ಗೆ ಗೊಂದಲ ಮಾಡಿಕೊಂಡಿಲ್ಲ. ಆದರೆ ಭಾರತಕ್ಕೆ ಹಣ ನೀಡಿಲ್ಲ ಎಂಬ ವರದಿ ಸುಳ್ಳು ಅಂತ ಬಿಜೆಪಿ ಹೇಳ್ತಾ ಇದೆ. ಅಲ್ಲದೆ 2012ರಲ್ಲಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತ SY ಖುರೇಶಿ ಹಾಗೂ ಭಾರತ ವಿರೋಧಿ ಉದ್ಯಮಿ ಜಾರ್ಜ್ ಸೊರೋಸ್ ಅವರ ಓಪನ್ ಸೊಸೈಟಿ ಫೌಂಡೇಶನ್ ನಡುವೆ ಭಾರತದ ಮತದಾನ ವ್ಯವಸ್ಥೆ ಪ್ರೇರೇಪಣೆಗೆ ಒಪ್ಪಂದ ನಡೆದಿತ್ತು. ಆ ಬಗ್ಗೆ ಮಾಧ್ಯಮ ವರದಿ ಚಕಾರ ಎತ್ತದೆ ಆಯ್ದ ಭಾಗಗಳನ್ನು ಮಾತ್ರ ಪ್ರಕಟಿಸಿದೆ ಎಂದಿದ್ದಾರೆ. ಈ ನಡುವೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಮಾತನಾಡಿ, ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಮೇಲೆ ದಾಳಿ ಮಾಡುವವರ ಮುಖವಾಡ ಕಳಚಬೇಕು ಎಂದಿದ್ದಾರೆ. ಬಿಜೆಪಿಯ ಹಲವಾರು ವರ್ಷ ವಿಪಕ್ಷದಲ್ಲಿತ್ತು. ಆ ಪಕ್ಷವು ವಿದೇಶಿ ಶಕ್ತಿಗಳ ಜೊತೆ ಶಾಮೀಲಾಗಿ ಸರ್ಕಾರವನ್ನ ಅಸ್ಥಿರ ಮಾಡುವ ಯತ್ನ ಮಾಡಿರಬಹುದಲ್ಲವೇ ಅಂತ ಕಾಂಗ್ರೆಸ್ ವಕ್ತಾರರಾದ ಪವನ್ ಖೇರಾ ಹಾಗೂ ಜೈರಾಮ್ ರಮೇಶ್ ಪ್ರಶ್ನಿಸಿದ್ದಾರೆ. ಇನ್ನು ಭಾರತ ಚುನಾವಣೆ ವಿಚಾರದಲ್ಲಿ ಮಧ್ಯಪ್ರವೇಶಿಸಿ ಮೋದಿ ಸೋಲಿಸಲು ಬೈಡನ್ ಸರ್ಕಾರ ಯತ್ನಿಸಿತ್ತು. ಯುಎಸ್ ಏಡ್ ಮೂಲಕ 180 ಕೋಟಿ ರೂಪಾಯಿ ಹಣ ವಿನಿಯೋಗ ಮಾಡಿತ್ತು ಎಂಬ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಕುರಿತು ಭಾರತ ಸರ್ಕಾರ ಗಂಭೀರ ಕಳವಳ ವ್ಯಕ್ತಪಡಿಸಿದೆ ಹಾಗೂ ಆರೋಪದ ಪರಿಶೀಲನೆ ಮಾಡುವುದಾಗಿ ಹೇಳಿದೆ. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಮಾತನಾಡಿ, ಇದು ಆತಂಕಕಾರಿ ವಿಚಾರ, ಸಂಬಂಧಿಸಿದ ಸರ್ಕಾರದ ಏಜೆನ್ಸಿಗಳು ಈ ಕುರಿತು ಪರಿಶೀಲನೆ ನಡೆಸಲಿವೆ ಅಂತ ಹೇಳಿದ್ದಾರೆ. ಭಾರತದಲ್ಲಿ ಅಮೆರಿಕದ ಚಟುವಟಿಕೆ ಮತ್ತು ಹಣಕಾಸು ನೆರವಿಗೆ ಸಂಬಂಧಿಸಿ ಅಲ್ಲಿನ ಆಡಳಿತವು ಬಿಡುಗಡೆ ಮಾಡಿದ ಮಾಹಿತಿಗಳನ್ನು ನೋಡಿದ್ದೇವೆ. ಇದು ಆತಂಕಕಾರಿ ವಿಚಾರ. ಇದು ಭಾರತದ ಆಂತರಿಕ ವ್ಯವಹಾರಗಳಲ್ಲಿ ವಿದೇಶದ ಹಸ್ತಕ್ಷೇಪವನ್ನ ತೋರಿಸುತ್ತದೆ ಅಂತ ಜೈಸ್ವಾಲ್ ತಿಳಿಸಿದ್ರು. ಅಮೆರಿಕದ ಹಸ್ತಕ್ಷೇಪದ ಕುರಿತು ಕೇಂದ್ರ ಸರ್ಕಾರ ಪರಿಶೀಲನೆ ನಡೆಸ್ತಾ ಇದೆ ಎಂದ ಅವರು, ಆ ಕುರಿತು ಈ ಹಂತದಲ್ಲಿ ಯಾವುದೇ ಸಾರ್ವಜನಿಕ ಹೇಳಿಕೆ ನೀಡುವುದು ಸರಿ ಎನಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.